ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈರುಚಿಗೆ ಸ್ವಾಗತ. ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಈಗ ಅದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಮಾಡ್ಕೊಳ್ತೀನಿ. ರಾಗಿ ಹಾಲು ಬಾಯಿ ಮಾಡೋದಕ್ಕೆ ಇದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ಪೂನ್ ಏಲಕ್ಕಿ ಪೌಡರು, ಅದಕ್ಕೆ ಒಂದು ಬೌಲು ನೀರು. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಈಗ ಮಿಕ್ಸಿ ಮಾಡಿದ್ದಾಗಿದೆ. ತೆಂಗಿನಕಾಯಿ ತುರಿ ಒಂದು ಬಟ್ಲು ನೀರು ಹಾಕ್ಕೊಂಡು ಅದನ್ನ ಮಿಕ್ಸಿ ಮಾಡ್ಕೊಂಡು ತಂದಿದ್ದೀನಿ ರಾಗಿ ಹಾಲು ಬಾಯಿ ಮಾಡೋದಕ್ಕೆ. ಈಗ ಒಂದು ಬಟ್ಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಬೇರೆ ಇನ್ನೊಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಅದಕ್ಕೆ ಬೇರೆ ಜಾರ್ನಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡಿರೋಂಥ ತೆಂಗಿನಕಾಯಿ ಹಾಲನ್ನು ಈ ರಾಗಿ ಹಿಟ್ಟಿನ ಜೊತೆನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ಜಾರ್ಗೆ ಒಂದು ಬೌಲು ನೀರು ಹಾಕಿ ಅದನ್ನು ನಾನು ನೀರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ರಾಗಿ ಹಿಟ್ಟಿಗೆ. ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ಅದನ್ನು ನಾನು ಮಿಕ್ಸಿ ಮಾಡಿದ್ದಾಗಿದೆ. ಈ ಥರ ನಾವು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ತೆಂಗಿನಕಾಯಿ ತುರಿ ಎಲ್ಲ ಚೆನ್ನಾಗಿ ನುಣ್ಣಗಾಗಬೇಕು. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಷನ್ ಬರುತ್ತೆ. ಆಗ ಮೊದಲಿಗೆ ವೀಡಿಯೋಗಳು ಬರುತ್ತೆ. ಆಗ ನೀವು ಮೊದಲಿಗೆ ವೀಡಿಯೋಗಳನ್ನೆಲ್ಲ ನೋಡಬಹುದು. ಈಗ ಇದನ್ನು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರೋಂತಹ ರಾಗಿ ಹಾಲನ್ನು ಸೋಸ್ಕೊಳ್ತೀನಿ. ಒಂದು ಫಿಲ್ಟ್ರ್ನಿಂದ ಆದ್ರೂ ಸೋಸ್ಕೋಬೋದು, ಒಂದು ತೆಳುವಾದ ಬಟ್ಟೆಯಿಂದಾದ್ರೂ ನಾವು ಸೋಸ್ಕೋಬಹುದು. ನಾನು ಇಲ್ಲಿ ಫಿಲ್ಟ್ರ್ನಿಂದ ಸೋಸ್ಕೋತಾ ಇದ್ದೀನಿ. ಇದು ರಾಗಿ ಹಾಲು ಬಾಯಿ ಈ ಬೇಸಿಗೆನಲ್ಲಿ ಮಾಡಿಕೊಂಡು ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಮ್ಮು, ಐರನ್ ಎಲ್ಲ ತುಂಬಾ ರಿಚ್ ಆಗಿರುತ್ತೆ. ಇದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಹಿರಿಯವರವರೆಗೂ ಎಲ್ಲರಿಗೂ ಆರೋಗ್ಯವಾದಂತಹ ಸಿಹಿ ತಿಂಡಿ. ಇದು ಸ್ವೀಟ್. ಇದು ಈಗ ಒಂದು ತಟ್ಟೆಗೆ ಮೊದಲೇ ನಾನಿಲ್ಲಿ ಒಂದು ಸ್ಪೂನು ತುಪ್ಪ ಹಾಕಿ ತಟ್ಟೆಗೆ ಸೌರಿ ಇಟ್ಕೊಳ್ತೀನಿ. ರೆಡಿ ಆಗೋಕ್ಕೆ ಮೊದಲೇ ಇದನ್ನ ನಾವು ರೆಡಿ ಮಾಡ್ಕೊಳ್ಬೇಕು. ತಟ್ಟೆಗೆ ತುಪ್ಪ ಹಾಕಿ ಸೌರಿ ಇಟ್ಕೊಳ್ಬೇಕು. ಹೀಗೆ ಅದು ಆಯಿತು. ಈಗ ಸ್ಟವ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಅದಕ್ಕೆ ಒಂದು 3/4 ಬೌಲು ನಾನಿಲ್ಲಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಮಗೆ 3/4 ಬೌಲು ಸಾಕು. 1 ಬೌಲ್ ಬೇಕಾದರೂ ಹಾಕ್ಕೋಬೋದು. ನಾವು ಸ್ವಲ್ಪ ಸ್ವೀಟ್ ಕಡಿಮೆ, ಹಾಗಾಗಿ ನಾನು 3/4 ಬೌಲು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು 3/4 ಬೌಲು ನೀರು ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಅಂತ ಹೇಳ್ಬಿಟ್ಟು ಅದನ್ನು ಕರಗಿಸಿದ್ದಾಯಿತು. ಈಗ ಅದನ್ನ ನಾನು ಇನ್ನೊಂದು ಬೇರೆ ಬಾಣಲಿಗೆ ಸೋಸ್ಕೊಳ್ತಾ ಇದ್ದೀನಿ. ಈಗ ಬೇರೊಂದು ಬಾಣಲಿಗೆ ನಾನು ಸೋಸ್ಕೊಳ್ತಾ ಇದ್ದೀನಿ. ನಾವು ಹೊರಗಡೆಯಿಂದ ಬೇರೆ ಸ್ವೀಟ್ನೆಲ್ಲ ತೊಗೊಂಬಂದು ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಆರೋಗ್ಯಕರ ರುಚಿಕರವಾದಂತಹ ಸ್ವೀಟನ್ನು ನಾವು ಮನೆಯಲ್ಲಿ ಮಾಡಿಕೊಂಡು ತಿನ್ನಬಹುದು. ಇದು ಮನೆಯಲ್ಲಿ ಎಲ್ಲರೂ ಇಷ್ಟಪಡುವಂತಹ ಸ್ವೀಟು. ಈಗ ಮಿಕ್ಸಿ ಮಾಡಿ ಇಟ್ಕೊಂಡಿರೋಂತಹ ಹಾಲು, ರಾಗಿ ಹಾಲು ಹಾಕ್ತಾಯಿದ್ದೀನಿ. ಶೋಧಿಸಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಬೌಲು, 2 ಬೌಲು, ಒಟ್ಟು 3 ಬೌಲು ರಾಗಿ ಹಾಲು ಆಗಿದೆ. ಅದನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 3/4 ಬೌಲು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗಿಸಿ ಹಾಕ್ಕೊಂಡಿರೋದು ಅದು 1 ಬೌಲಾಗಿದೆ. ಬೆಲ್ಲದ ನೀರು ಎಲ್ಲ ಒಂದು 4 ಬೌಲ್ ಆಗಿದೆ. 4 ಬಟ್ಲು. ಈಗ ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನ ನಾನು ಹೀಗೆ ತಿರುವ್ಕೊಳ್ತೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನ ಹೀಗೆ ತಿರುವ್ಕೊಳ್ಬೇಕು. ಪೂರ್ತಿ ಎತ್ತೋ ಹಾಗಿಲ್ಲ. ಪೂರ್ತಿ ಎತ್ತಿದ್ರೆ ತಳ ಹಿಡಿಯುತ್ತೆ, ತಳ ಸೀಯುತ್ತೆ. ನೋಡಿ, ಹೀಗೆ ಗಟ್ಟಿಗೆ ಆಗ್ತಾ ಬಂದಿದೆ ಆಗಲೇ. ಇದು ಗಂಟೆನ ಆಗೋದಿಲ್ಲ, ಭಯ ಏನು ಪಡೋಗಿಲ್ಲ, ಗಂಟೆನ ಆಗೋದಿಲ್ಲ.
ನಾವೀಗ ಕೈ ಬಿಡದೆ ತಿರುಗಿಸ್ತಾ ಇದ್ದರೆ ಆಯಿತು. ಈಗ ಅದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕಿ ತುಪ್ಪನೆಲ್ಲ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆವರೆಗೂ ವೀಡಿಯೋನ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಫ್ರೆಂಡ್ಸು ರಿಲೇಷನ್ಸ್ಗೆ ವೀಡಿಯೋನ ಶೇರ್ ಮಾಡ್ತಾಯಿರಿ. ಈಗ ಒಂದು 5 ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು 2 ಸ್ಪೂನು ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ಅದನ್ನೂ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಚೆನ್ನಾಗಿ ಕೈಯಾಡಿ ತಿರುಗಿಸ್ಕೊಳ್ತಾ ಇರಬೇಕು ನಾವು ಇದನ್ನು. ಈ ಥರ ಸ್ವೀಟು, ಇಷ್ಟೊಂದು ಆರೋಗ್ಯಕರವಾದಂತಹ ಸ್ವೀಟು ಯಾವ ಸ್ವೀಟ್ ಅಂಗಡಿಯಲ್ಲೂ ಸಿಗೋದಿಲ್ಲ. ಇದು ನಾವು ಇದನ್ನು ಮನೆಯಲ್ಲೇ ಮಾಡ್ಕೋಬಹುದು. ಯಾವಾಗ ಬೇಕೋ ಆಗ ನಾವು ಮಾಡ್ಕೋಬಹುದು. ಯಾರಾದರೂ ಗೆಸ್ಟ್ ಬಂದಾಗಲೂ ಇದನ್ನು ನಾವು ಮಾಡಿಕೊಡ್ಬಹುದು. ನಮಗೂ ಏನಾದರೂ ತಿನ್ನಬೇಕು ಸಿಹಿ ತಿಂಡಿ ಅಂದಾಗ ನಾವು ಇದನ್ನ ಮಾಡ್ಕೊಳ್ಬಹುದು. ಯಾರ್ದಾದ್ರೂ ಬರ್ತಡೇ ಇರುತ್ತಲ್ಲ ಆ ಟೈಮಲ್ಲೂ ನಾವು ಇದನ್ನು ಮಾಡ್ಕೋಬಹುದು. ಮನೆಯಲ್ಲಿ ಏನಾದರೂ ಫಂಕ್ಷನ್ ಮಾಡಿದಾಗಲೂ ಇದನ್ನೆಲ್ಲ ನಾವು ಮಾಡ್ಕೋಬಹುದು. ಚೆನ್ನಾಗಿರುತ್ತೆ ಇದು ಸ್ವೀಟು, ತುಂಬಾ ಸಿಹಿ, ಚೆನ್ನಾಗಿರುತ್ತೆ ಇದು ಸಿಹಿ ತಿಂಡಿ, ರಾಗಿ ಹಾಲ್ಬಾಯಿ. ಹೀಗೆ ಕೈ ಬಿಡದೆ ನಾವು ಇದನ್ನು ತಿರ್ಕೊಳ್ತಾ ಇರಬೇಕು. ಗಟ್ಟಿ ಆಗಬೇಕು ಇದು. ಇನ್ನೂ ಪೂರ್ತಿ ತಳ ಬಿಟ್ಟು ಬರಬೇಕು. ಆಗ ಇದು ಬೆಂದಿದೆ, ಚೆನ್ನಾಗಿ ರೆಡಿಯಾಗಿದೆ ಅಂತ. ಇದೊಂದು 15-20 ನಿಮಿಷ ಬೇಕಾಗುತ್ತೆ ಇದು ಬೇಯೋದಕ್ಕೆ. ಇದು ರೆಡಿ ಆಗಬೇಕು ಅಂದರೆ ಒಂದು 15-20 ನಿಮಿಷ ಬೇಕು. ಈ ಥರ ದಪ್ಪ ತಳ ಇರೋ ಬಾಣಲಿಯಲ್ಲಿ ಇದನ್ನೆಲ್ಲ ನಾವು ಮಾಡ್ಕೋಬೇಕು. ಹೀಗೆ ತಳದಿಂದ ನಾವು ತಿರುಕೊಳ್ತಾ ಇರಬೇಕು. ಈಗ ತಳ ಆದಷ್ಟು ತಳ ಬಿಟ್ಟು ಬಂದಿದೆ. ಒಂದು ಸ್ವಲ್ಪ ಆಗಬೇಕು. ಈಗ ಇದು ರೆಡಿ ಆಯಿತು. ಈಗ ಇದು ರೆಡಿ ಆಗಿದೆ. ಈಗ ನಾನು ತುಪ್ಪ ಸವರಿ ಇಟ್ಕೊಂಡಿದ್ನಲ್ಲ ಆ ತಟ್ಟೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಪಾಕ ಎಲ್ಲ ರೆಡಿಯಾಗಿದೆ. ಇಷ್ಟಾದರೆ ಆಯಿತು. ಮೊದಲೇ ಸವರಿ ಇಟ್ಕೊಂಡಿರೋ ತಟ್ಟೆಗೆ ತುಪ್ಪ ಸವರಿಟ್ಟಿದ್ನಲ್ಲ ಅದಕ್ಕೆಲ್ಲ ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಈಗೆಲ್ಲನೂ ನಾವು ರೆಡಿ ಮಾಡ್ಕೊಳ್ಬೇಕು. ಈಗ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಅದನ್ನೆಲ್ಲ ಸೆಟ್ ಮಾಡಿದ್ದಾಯಿತು. ಸೆಟ್ ಆಗಿದೆ ಅದೀಗ. ಒಂದು ತಟ್ಟೆ ತುಂಬ ಆಗಿದೆ ಅದು, ಒಂದು ದೊಡ್ಡ ತಟ್ಟೆ ತುಂಬ. ಈಗ ಇದನ್ನು ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದು ತಟ್ಟೆ ತುಂಬ ಆಗಿರೋದ್ರಿಂದ ಇದು ಒಂದು 20 ನಿಮಿಷ ಆದ್ರೂ ಆರಬೇಕಿದು. ಈಗ ಒಂದು 15-20 ನಿಮಿಷ ಆಗಿದೆ. ಈಗ ಇದನ್ನ ನಾನು ಬೇರೊಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಬೇರೊಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತಳದಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡ್ಬಂದಿದೆ. ಚೆನ್ನಾಗಿ ರೆಡಿಯಾಗಿದೆ. ಹಾಲ್ಬಾಯಿ ತುಂಬಾ
ಕರೆಕ್ಟಾಗಿ ಆಗಿದೆ. ಈ ಥರ ಮಾಡಿಕೊಂಡ್ರೆ ಆಯಿತು. ಹಾಲ್ಬಾಯಿ ಕರೆಕ್ಟಾಗಿ ಬಂದಿದೆ ಇದು. ಈಗ ಇದನ್ನ ನಾನು ಕಟ್ ಮಾಡ್ಕೊಳ್ತೀನಿ. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ, ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ನಾವು ಕಟ್ ಮಾಡ್ಕೊಬೋದು. ನಾನು ಇಲ್ಲಿ ಸ್ಕ್ವಯರಾಗಿ ಕಟ್ ಮಾಡ್ಕೊಳ್ತೀನಿ. ನಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ, ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕು. ಇದು ಕಟ್ ಮಾಡಿದ್ದಾಗಿದೆ, ರೆಡಿ ಆಯಿತು. ಈಗ ಇದನ್ನ ನಾನು ತೆಕ್ಕೊಳ್ತೀನಿ. ಒಂದೊಂದೇ ಪೀಸ್ನ ನಾನು ತೆಕ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ, ಆಗ ಮೊದಲಿಗೆ ನೀವು ವೀಡಿಯೋಗಳನ್ನೆಲ್ಲ ನೋಡಬಹುದು. ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ದಕ್ಕೆ ಧನ್ಯವಾದಗಳು.